ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನನ್ಗೆ ಕಮೆಂಟ್ ಮಾಡಿರೋರು ಮತ್ತೆ ನನಗೆ ಗೊತ್ತಿರೋ ಯಾರು ಕಮೆಂಟ್ ಮಾಡಿದ್ದಾರೆ. ನನ್ಗೆ ಕಮೆಂಟ್ ಮಾಡಿರೋರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಸರ್ ಹೋಟೆಲ್ ವೇಸ್ಟ್ ಬಿಟ್ಟು ಇನ್ನೇಂದ್ರಲ್ಲೂ ಸಾಕಾಗಲ್ವಾ ಸರ್, ಒಂದಿನ ಆದಾಯ ಇಲ್ವಾ ಅದ್ರಲ್ಲಿ ಅಂತ ಕೇಳಿದ್ದಾರೆ. ಅವ್ರು ಕೇಳಿರೋದು ಕರೆಕ್ಟ್ ಆಗಿದೆ ನೋಡಿ, ಹೇಳ್ತೀನಿ ನಾನು. ಅವ್ರು ಹೇಳಿದ್ದು ಹೋಟೆಲ್ ವೇಸ್ಟ್ ಅಂತ. ಹೋಟೆಲ್ ವೇಸ್ಟ್ ಬಿಟ್ಟು ಬೇರೆದ್ರ ಸಾಕಾಗಲ್ವಾ ಅಂತ ಕೇಳಿದ್ದಾರೆ ಕ್ವಶನ್. ನೋಡಿ ಇದು ಫೀಡು, ಮರಿಗೆ ಹಾಕಂತ ಫೀಡು, ಇದು ಮರಿಗೆ ಹಾಕಂತ ಫೀಡು. ಆಮೇಲೆ ಇದು ತಾಯಿಗೆ ಹಾಕುವಂತ ಫೀಡು, ಅದಕ್ಕೆ ಮರಿ ಹಾಕಿರೋಂತ ತಾಯಿಗೆ 967 ಅಂತ. ಇದು 11511I ಅಂತ. ಇದು 968. ಇದು ಗಬ್ಬಾಗ ಅಂತ, ಗಬ್ಬ ಕ್ರಾಸಿಗೆ ಬಿಟ್ಟಿರ್ತೀವಲ್ಲ ಆ ಒಂದಿಗೆ ಹಾಕುವಂಥದ್ದು. ಸರ್ ನೀವು ಯಾವ್ದೇ ಹೋಟೆಲ್ ವೇಸ್ಟ್ ಉಪಯೋಗಿಸಂಗಿಲ್ಲ. ಹೋಟೆಲ್ ವೇಸ್ಟ್ ಅಲ್ಲಿ ಉಪಯೋಗಿಸ್ತಲೇ ಇದರಲ್ಲಿ ಆದಾಯ ಇದೆ. ಹೆಂಗಪ್ಪ ಆದಾಯ ಇದೆ ಅಂತ ಹೇಳ್ತೀನಿ ಕೇಳಿ. ನೀವು ಒಂದ್ ಮರಿನ, ಒಳ್ಳೆ ಜಾತಿ ಮರಿನ ತತ್ತೀರಾ, ನೀವು 7 ರಿಂದ 8 ಸಾವಿರ ಕೊಟ್ಟು ಮರಿ ತತ್ತೀರಾ ಒಂದ್ ತಾಯಿ ರೆಡಿ ಮಾಡಕ್ಕೆ ಅಂತ. ನಿಮ್ಗೆ ಮಿನಿಮಮ್ ಈ ಫೀಡ್ನೇ ಆಗ್ತಾ ಹೋದ್ರೆ ನಿಮ್ಗೆ ಕಮ್ಮಿ ಅಂದ್ರೆ 12,000 ರೂಪಾಯಿ ಫೀಡ್ ತಿನ್ನುತ್ತೆ. 12,000 ರೂಪಾಯಿ ಮತ್ತೆ ನೀವು ತಂದಿರೋದು 8,000 ರೂಪಾಯಿ, 20,000 ರೂಪಾಯಿ. ನಿಮ್ಗೆ 20,000 ರೂಪಾಯಿ ತಾಯಿ ಹಂದಿನ ಯಾರು ಕೊಡಲ್ಲ. ನಿಮ್ಗೆ 20,000 ರೂಪಾಯಿಗೆ ತಾಯಿ ಹಂದಿ ರೆಡಿ ಆಗುತ್ತೆ, ಆಯ್ತಾ. ಆಮೇಲೆ ನಿಮ್ಗೆ ಮಿನಿಮಮ್ 12,000 ರೂಪಾಯಿ ಫೀಡ್ ತಿನ್ನುತ್ತೆ. 12 ರಿಂದ 15,000 ರೂಪಾಯಿ ಅನ್ಕೊಳ್ಳಿ. ನಿಮ್ಗೆ ಹಾಕ ಖರ್ಚೆಲ್ಲ ಸೇರಿ 15,000 ರೂಪಾಯಿ ಆಗಿರುತ್ತೆ ಒಂದ್ ತಾಯಿ ಹಂದಿನ ಮರಿ ಹಾಕ್ಸೋತಿಗೆ, ಮತ್ತೆ ರಿಟರ್ನ್ ಮರಿ ಹಾಕ್ಸೋತಿಗೆ. ಆಗ ಮರಿ ಹಾಕ್ಸಿದ ತಕ್ಷಣನೇ ನೀವು ಅಲ್ಲಿಗೆ ಎಷ್ಟು ಬೀಳ್ತು ನಿಮ್ಗೆ? ಇದೊಂದು 15,000, ಅದೊಂದು 20,000, 35,000 ರೂಪಾಯಿ ದುಡ್ಡು ಬೀಳ್ತು. 35,000 ರೂಪಾಯಿ ದುಡ್ಡಲ್ಲಿ ಒಂದು ತಾಯಿ ಮಿನಿಮಮ್ ನೀವು ಫಸ್ಟ್ ಸತಿ ಮರಿ ಹಾಕೋದು 6 ರಿಂದ 7 ಮರಿ ಹಾಕುತ್ತೆ. ಇವತ್ತು ಮಿನಿಮಮ್ 5 ರಿಂದ 6,000 ಇದೆ ಅಂತ ಇಟ್ಕೊಳ್ಳಿ. 5,000 ಆದ್ರೆ 6 ಮರಿಗೆ 30,000 ರೂಪಾಯಿ ದುಡ್ಡಾಯ್ತು. ನಿಮ್ ದುಡ್ಡು, ನೀವು ಹಾಕಿದ ಫೀಡು, ನೀವು ತಂದಿದ್ ಮರಿ ದುಡ್ಡು ಎಲ್ಲ ಒಂದ್ಸಲಿ ವಾಪಸ್ ಬಂದ್ಬಿಡುತ್ತೆ ನಿಮ್ಗೆ. ಒಂದ್ಸಲ ಮರಿ ಹಾಕ್ಸಿದ ತಕ್ಷಣನೇ ನಿಮ್ ಮರಿಗೆ ಹಾಕಿದ ಬಂಡವಾಳ ಎಲ್ಲ ಒಂದ್ಸತಿ ವಾಪಸ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಸ್ಟಾರ್ಟ್ ಆಗದೆ ನಿಮ್ಗೆ ಬರುವಂತ ಆದಾಯ. ಇನ್ ನೆಕ್ಸ್ಟ್ ಸತಿ ಮರಿ ಹಾಕುತ್ತೆ, ಏನ್ರಲ್ಲಿ ಮರಿ ಹಾಕುತ್ತೆ, ನಿಮ್ಗೆ ಒಂದಿ ಫ್ರೀಯಾಗಿ ಉಳ್ಕೊಂಡಿರುತ್ತೆ. ಆಮೇಲೆ ನೀವು ಒಂದಿನೂ ನಿಮ್ಗೆ 20,000 ರೂಪಾಯಿ 25,000 ರೂಪಾಯಿ ಇರುತ್ತಲ್ಲ, ಆ ಒಂದಿ ಏನ್ ವೇಸ್ಟ್ ಆಗಲ್ಲ. ಒಂದಿ ಗ್ರೋತ್ ಆಗ್ತಾ ಇರುತ್ತೆ. ನಿಮ್ಗೆ ಮಾರಿ ದಿವಸ ಅಲ್ಲಿ ಮರಿಯಿಂದ ರೆಡಿ ಮಾಡಿರ್ತೀರಲ್ಲ ಅದು ದುಡ್ಡು ಬರುತ್ತೆ. ಆಮೇಲೆ ನಿಮ್ ಮರಿ ಫೀಡ್ ಹಾಕಿರ್ತಾರಲ್ಲ ಆ ದುಡ್ಡು ಯಾವಾಗ ಬರುತ್ತಾರಪ್ಪ ಅಂದ್ರೆ, ಆ ಒಂದಿನ ಸೇಲ್ ಮಾಡ್ತಿರಲ್ಲ ನಿಮ್ಗೆ, ಅವಾಗ ಬರುತ್ತೆ, ಆಯ್ತಾ. ಅದು ದುಡ್ಡು ಬಂದಿರುತ್ತೆ. ನಿಮ್ಗೆ ಆದಾಯ ಲೆಕ್ಕ ಹಾಕೊಳ್ಳಿ. 15,000 ರೂಪಾಯಿ ಫೀಡ್ ಹಾಕಿರ್ತೀರಾ, 30,000 ರೂಪಾಯಿ ಮರಿ ಹೋಯ್ತು. ನಾನ್ ಹಾಕಿರೋದು ಅವರೇಜ್ ಬರೀ 6 ಮರಿ, 8 ಹಾಕುತ್ತೆ, 9 ಹಾಕುತ್ತೆ, 10 ಹಾಕುತ್ತೆ. ನಾನು ಅದೆಲ್ಲ ಲೆಕ್ಕ ಹಾಕ್ತಿಲ್ಲ. ಬರೀ ಅವರೇಜ್ ಮರಿ ಎಷ್ಟು? 6 ಮರಿ. ಅದು ಎಷ್ಟು ಆಗ್ತಿರೋದು? ಮಿನಿಮಮ್ 5,000 ರೂಪಾಯಿ. ನಿಮ್ಗೆ ಇದು ಇದಕ್ಕೆ ಹೆಚ್ಚಾಗಿ ಹೋಗುತ್ತೆ. ಫೀಡ್ ಹಾಕಿದ್ರೆ ಡಬಲ್ ಆದಾಯ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ಫೀಡ್ ಹಾಕಿದ್ರು ಏನು ನಿಮ್ಗೆ ಲಾಸ್ ಬರಲ್ಲ ಯಾವ್ದೇ ಕಾರಣಕ್ಕೂ. ಏನಪ್ಪಾ ಅಂದ್ರೆ ಅದ್ರಲ್ಲಿ ನಿಮ್ಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಫೀಡ್ ಕಾಂಟ್ಯಾಕ್ಟ್. ನನಗೆ ಕೇಳಿದ್ರೆ ಇದ್ರ ಮೇಲೆ ನಂಬರ್ ಐತೆ, ಅದನ್ನ ಹೇಳ್ತೀನಿ ಯಾವ್ದು ಅಂತ. ನಿಮ್ಗೆ ಫೀಡ್ ಮೇಯ್ನ್ ಆಗಿ ಒಳ್ಳೆ ಫೀಡ್ ನ ಆಯ್ಕೆ ಮಾಡ್ಬೇಕು ನೀವು. ಯಾವ್ದೋ ಫೀಡಿಗೆ ಹೋದ್ರೆ ಅದು ಸಿಗಲ್ಲ. ಒಳ್ಳೆ ಕ್ವಾಲಿಟಿ ಇರೋ ಫೀಡು ಯಾರು ಫಾರಂ ಹಾಕಿರೋರು. ಈಗ ಅದಕ್ಕೆ ನಾನು ಹೇಳ್ತಾ ಇದೀನಿ, ನನ್ನ ನಮ್ದ ಹೋದ್ರು ಪರವಾಗಿಲ್ಲ, ನೀವು ಇನ್ನೊಬ್ರನ್ನ ಕೇಳಿ ವಿಚಾರಿಸಿ ಆಮೇಲೆ ಫೀಡ್ ನ ಸೆಲೆಕ್ಟ್ ಮಾಡಿ. ನಾನ್ ಹಾಕ್ತಿರೋದು CP ಫೀಡ್ ನ ಯೂಸ್ ಮಾಡಬಹುದು. ಪ್ರತಿಯೊಂದಕ್ಕೂ ಮರಿಗೂ ಚೆನ್ನಾಗಿದೆ, ಮತ್ತೆ ತಾಯಿ ಹಂದಿಗೂ ಚೆನ್ನಾಗಿದೆ, ಮತ್ತೆ ಗಬ್ಬ ಕ್ರಾಸಿಗೂ ಚೆನ್ನಾಗಿದೆ. ಯಾವ್ದೇ ತೊಂದರೆ ಇಲ್ಲ. ನಾನು ಇಸ್ಕೊಂಡು ಯೂಸ್ ಮಾಡ್ತಿರೋದು ಅದೇ ಫೀಡು. ನೀವು ಹಂಗ್ ಯೂಸ್ ಮಾಡಿದ್ರೆ ನಿಮ್ಗೆ ಫೀಡ್ ಅಲ್ಲೇ ನಿಮ್ಗೆ ಕಮ್ಮಿ ಅಂದ್ರು 35 ರಿಂದ 40% ಉಳಿಯುತ್ತೆ. ನೀವು ಲೇಬರ್ ಇಟ್ಕೊಂಡ್ ಮಾಡಿದ್ರೆ 35 ರಿಂದ 40% ಉಳಿಯುತ್ತೆ. ಇಲ್ಲಾಂದ್ರೆ 40-45% ನಿಮ್ಗೆ ಲೇಬರ್ ಇಟ್ಕೊಳ್ದಲ್ಲ ನೀವು ಸ್ವಂತ ಮಾಡಿದ್ರೆ 45% ಉಳಿಯುತ್ತೆ. ನೀವು ಯಾವ್ದೇ ಕಾರಣಕ್ಕೂ ನೀವು ಫೀಡ್ ಹಾಕಿ ಸಾಕ್ಬೋದು ಪೂರ್ತಿ. ನೀವು ಯಾವ್ದೇ ಖರ್ಚು ಇರಲ್ಲ ನಿಮ್ಗೆ. ನೀವು ಒಬ್ರೇ ಸಾಕಿದ್ರು, ನಾನು ಒಬ್ನೇ ಮಾಡ್ತೀನಿ ಅಂದ್ರೆ ಸರ್ 51 ದಿನ ಮೇಂಟೈನ್ ಮಾಡಬಹುದು. ಮಿನಿಮಮ್ 51 ದಿನ ನೀವು ಈಸಿಯಾಗಿ ನೆಮ್ಮದಿಲಿ ಮೇಂಟೈನ್ ಮಾಡ್ಬೋದು. ಫೀಡ್ ಇದ್ರೆ ಫೀಡ್ ನಿಮ್ ಮನೆ ಬಾಗ್ಲಿಗೆ ಬರುತ್ತೆ. ನೀವೇನು ಹುಡಿಕೊಂಡು ಹೋಗಂಗಿಲ್ಲ, ಏನಿಲ್ಲ. ನೀವು ಕರೆಕ್ಟಾಗಿ ಬುಕ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ದುಡ್ಡು ಕೊಟ್ರೆ ನಿಮ್ ಮನೆ ಬಾಗ್ಲಿಗೆ ಫೀಡ್ ಬರುತ್ತೆ. ಯಾವ್ದೇ ತೊಂದರೆ ಇಲ್ಲ ಸರ್. ಆಮೇಲೆ ಇನ್ನೊಂದು ವಿಚಾರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಫೀಡ್ ಅಲ್ಲಿ ಸಾಕಿದ್ರೆ ಒಳ್ಳೆ ಮರಿ ಬರ್ತವೆ. ಮರಿ ಒಳ್ಳೆ ಗ್ರೌತ್ ಬರುತ್ತೆ. ಮರಿ ಯಾವ್ದೇ ಡಿಸೀಸ್ ಆಗಲಿ ಇನ್ನೊಂದೇ ಆಗಲಿ ಯಾವ್ದು ಇರಲ್ಲ. ಆಮೇಲೆ ನಿಮ್ ಫಾರಂ ನ ಮರಿ ಒಂದ್ಸರಿ ತಗೊಂಡೋದ್ರು ಮತ್ತೆ ಇಷ್ಟಪಟ್ಟು ತಗೊಂಡೋಯ್ತಾರೆ. ನಿಮ್ಗೆ ಯಾವ್ದೇ ರಿಸ್ಕ್ ಇರಲ್ಲ. ನಾವು ಅಂದ್ರೆ ಸ್ವಲ್ಪ ವೇಸ್ಟೇಜ್ ಉಪಯೋಗಿಸ್ತೀವಿ ಹೋಟ್ಲದ. ನಾವು ಮರಿ ಹಾಕ್ಸಕ್ಕೆ ಆಗಿರ್ಬೋದು, ಮತ್ತೆ ತಾಯಿ ಹಂದಿಗೆ ಆಗಿರ್ಬೋದು ಫೀಡ್ ಉಪಯೋಗಿಸ್ತೀವಿ. ಇನ್ ಮಿಕ್ಕಕ್ಕೆಲ್ಲ ವೇಸ್ಟ್ ಉಪಯೋಗಿಸ್ತೀವಿ. ಆದ್ರೆ ನೀವು ಹಿಂಗ್ ಸಾಕಿದ್ರೆ ನಿಮ್ಮ ಮರಿನ ತುಂಬಾ ಕಾಂಕ್ಷೆ ಪಟ್ಟು ತಗೊಂಡೋಯ್ತಾರೆ. ಆಮೇಲೆ ಬ್ರೀಡಿಂಗ್ ಅವರು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ನಿಮ್ಮ ಮರಿನ.
ಆಮೇಲೆ ಏನಪ್ಪಾ ಅಂದ್ರೆ ನೀವು ಮರಿ ಆಯ್ಕೆ ಮಾಡೋದೇ ಇರೋದು. ಮರಿನ ಒಳ್ಳೆ ಮರಿ ಒಳ್ಳೆ ತಾಯಿಲಿ ಆಯ್ಕೆ ಮಾಡ್ಬೇಕು. ಅದ್ ಯಾವ ತರ ಆಯ್ಕೆ ಮಾಡ್ಬೇಕು ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಫೀಡಿನ ಮಾಹಿತಿ ತಿಳಿಸಿದೀನಿ. ಆಮೇಲೆ ಈ ಫೀಡಿನ ಜೊತೆ ನೀವು ಲಿವರ್ ಟಾನಿಕ್ ಮತ್ತೆ ಐರನ್ ಟಾನಿಕ್ ಬರುತ್ತೆ, ಆಮೇಲೆ ಮಿನರಲ್ ಮಿಕ್ಚರ್ ಬರುತ್ತೆ. ಇವೆಲ್ಲಾನು ಕೊಟ್ಕತಾ ಹೋಯ್ತಾ ಇದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ. ಮರಿಗಳನ್ನ ಆಯ್ಕೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫೀಡ್ ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ಲಾಸ್ ಬರಲ್ಲ. ಯಾರೋ ಸುಮ್ನೆ ಸುಳ್ಳು ಹೇಳಿರ್ತಾರೆ, ಅಯ್ಯೋ ಫೀಡ್ ಹಾಕ್ಸ್ ಹಾಕಿದ್ರೆ ಹಂದಿ ಅಷ್ಟ್ ತಿನ್ಬಿಡುತ್ತೆ ಇಷ್ಟ್ ತಿನ್ಬಿಡುತ್ತೆ ಅಂತ. ಫೀಡ್ ಹಾಕ್ಸ್ ಹಾಕಿದ್ರೆ ಏನು ಏರಳವಾಗಿ ತಿನ್ನಲ್ಲ. ಹಂದಿ ಎಷ್ಟ್ ಬೇಕು ಅಷ್ಟೇ ತಿನ್ನೋದು. ನೀವು ಒಳ್ಳೆ ಪ್ರೋಟೀನ್ ಕೊಟ್ಟಿರ್ತೀರ ಹಂದಿಗೆ. ಈಗ ಹಂದಿ ನೀವು ಬಾನಿ ಹಾಕಿದ್ರೆ ಒಂದ್ ಹಂದಿ 5 ರಿಂದ 6 ಕೆಜಿ 7 ಕೆಜಿ ಗಂಟ್ಲು ಫುಡ್ ತಿನ್ನುತ್ತೆ. ಆದ್ರೆ ಇದು ಹಂಗಲ್ಲ, 2 ರಿಂದ 3 ಕೆಜಿ ತಿನ್ನುತ್ತೆ ಅಷ್ಟೇ ಫೀಡ್ ನ. ನೀವು ಅದರಿಂದ ಇದಕ್ಕೆ ಫೀಡ್ ಹಾಕಿದ್ರೆ ಲಾಸ್ ಬರುತ್ತೆ ಅಂತ ಏನ್ ತಿಳ್ಕೊಬೇಡಿ. ಫೀಡ್ ಹಾಕಿದ್ರು ಒಳ್ಳೆ ಆದಾಯ ಇದೆ, ಮಾಡಿ. ನಿಮ್ಗೆ ಯಾವ್ದೇ ತೊಂದರೆ ಆಗ್ದಂಗೆ ಏನಾದ್ರು ಬೇಕು ಅಂದ್ರೆ ನನ್ಗೆ ಈಗ ಹೆಂಗ್ ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನ್ ಬೇಕು ನಾನು ತಿಳಿಸ್ಕೊಡ್ತೀನಿ.